ಈಗ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಈ ಬಾರ್ ಕೌನ್ಸಿಲ್ ಎಲೆಕ್ಷನ್ ಬಗ್ಗೆ ಕೆಲವು ಆದೇಶಗಳು ಮಾಡಿದೆ. ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ನಮಸ್ಕಾರ. ಎಲ್ಲ ಮಾಸ್ ಟಿವಿಯ ಪ್ರೇಕ್ಷಕರಿಗೂ ನನ್ನ ನಮಸ್ಕಾರಗಳು ಹಾಗೂ ರಾಜ್ಯದ 1,33,000 ಜನರಿಗೂ ಸರ ಮಾಸ್ ಟಿವಿಯ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ಈಗಾಗಲೇ ಮೊನ್ನೆ 18ನೇ ತಾರೀಕಿಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಚುನಾವಣೆಗೆ ಸಂಬಂಧಪಟ್ಟಂಗೆ ಕೇಸ್ ಇತ್ತು. ಅದಕ್ಕೆ ಒಟ್ಟು 5 ಹಂತಗಳನ್ನು ಮಾಡಿ ಚುನಾವಣೆ ಮಾಡಲಿಕ್ಕೆ ಆದೇಶ ಮಾಡಿದೆ. ಕರ್ನಾಟಕದ್ದು ಮಾರ್ಚ್ 31 ಮುಗಿಸ್ರಿ ಅಂತೇಳಿ 3ನೇ ಹಂತದಲ್ಲಿ ಆದೇಶ ಮಾಡಿದೆ. ಆ ರೀತಿಯಾಗಿ ವೋಟರ್ ಲಿಸ್ಟ್ ಪ್ರಿಪೇರ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಆನಂತರ ಯಾರ್ಯಾರು ಇಲ್ಲೀಗಲ್ ಆಗಿ ಅರ್ಜಿಯನ್ನು ಸಲ್ಲಿಸಿದಾರೆ COP ಅವ್ರನ್ನೆಲ್ಲ ವೋಟರ್ ಲಿಸ್ಟಿಂದ ಬಿಡ್ರಿ, ಯಾರು ಕಾನೂನು ವಿರುದ್ಧವಾಗಿ ನಡ್ಕೊತಾರ ಅವ್ರನ್ನೆಲ್ಲ ಬಿಡ್ರಿ ಅನ್ನುವಂಥ ಮಾತನ್ನು COP ಆ್ಯಕ್ಟು, ಕರ್ನಾಟಕದ ಇದು ಸರ್ವೋಚ್ಚ ನ್ಯಾಯಾಲಯ ಹಾಗೂ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್ಸ್ ಪ್ರಕಾರ ನಾವು ವೋಟರ್ ಲಿಸ್ಟನ್ನು ಪ್ರಿಪೇರ್ ಮಾಡ್ತಾಯಿದ್ದೀವಿ. ಯಾರು ಕಾನೂನುಬದ್ಧವಾಗಿ ವಕೀಲ ಸಂಘಗಳಿದ್ದಾವೆ, ಯಾರು ಕಾನೂನುಬದ್ಧವಾಗಿ COP ಅರ್ಜಿಯನ್ನು ಸಲ್ಲಿಸ್ತಾರ ಅವರಿಗೆ ನಾವು ಕಾನೂನುಬದ್ಧವಾಗಿ ಅವಕಾಶವನ್ನು ಕೊಡ್ತೀವಿ. ಕಾನೂನು ವಿರುದ್ಧವಾಗಿರ್ತಕ್ಕಂಥ ಅರ್ಜಿಗಳನ್ನು ನಾವು ಸ್ಕ್ರೂಟಿನಿ ಮಾಡಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಸಿದ್ಧರಿದ್ದೀವಿ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೇಸ್ ಹಾಕೋರು ಅಂತ ಹೇಳಿದ್ರು. ಈ ಕೇಸ್ ಹಾಕ್ದವ್ರು ಯಾರು? ಸೊ ಇದರಲ್ಲಿ ಪಿಟಿಷನ್ ಯಾರು ಅಥವಾ ರೆಸ್ಪಾಂಡೆಂಟ್ ಯಾರು? ಯಾಕೆ ಈ ಥರ ಕೇಸ್ ಹಾಕ್ಕೊಂಡು ಬಗೆಹರಿಸ್ಕೊಡ್ಬೇಕಾ? ಸರ್, ಒಟ್ಟು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇಡೀ ದೇಶದ ಸಮಸ್ಯೆ ಇದು. COP ಅಂದರೆ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಅಂತ ಅಡ್ವೊಕೇಟು. ಇವತ್ತಿನ ದಿವಸ ಕರ್ನಾಟಕದಲ್ಲಿರ್ತಕ್ಕಂಥ ವಕೀಲರು 1,33,000 ಜನ. ಯಾರೋ ವಕೀಲರು ನಾನ್ ಪ್ರಾಕ್ಟೀಸ್ನಲ್ಲಿ ಬಂದು ವೋಟ್ ಹಾಕೋದ್ರಿಂದ ಒಳ್ಳೆಯ ವ್ಯಕ್ತಿಗಳು ಆರಿಸಿ ಬರಲಿಲ್ಲ ಅನ್ನೋಂಥ ಮಾತನ್ನು ಇಟ್ಕೊಂಡು COP ಅಂತಂದ್ರೆ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಅವ್ರು ಮಾತ್ರ ಪ್ರಾಕ್ಟೀಸ್ ಮಾಡೋ ಅಡ್ವೊಕೇಟು, ಯಾರು ಪ್ರಾಕ್ಟೀಸ್ ಮಾಡೋಂಗಿಲ್ಲ ಅವ್ರು ನಾನ್ ಪ್ರಾಕ್ಟೀಸ್ ಮಾಡೋ ಅಡ್ವೊಕೇಟ್ ಅನ್ನುವಂಥದ್ದು ರೂಲ್ಸ್ ಇದೆ. ಈಗಾಗಲೇ ಅದರದ್ದು ಆರಂಭ ಆಗಿದೆ. ಯೂನಿವರ್ಸಿಟಿಗೆ ಅವ್ರು ಡಾಕ್ಯುಮೆಂಟ್ ಎಲ್ಲ ಕಳಿಸಿ ಚೆಕ್ ಮಾಡಿ ಅವ್ರು ಹೌದು ಅಲ್ಲ ಅನ್ನೋಂಥದ್ದು. ಆ ನಿಟ್ಟಿನೊಳಗೆ ನಮಗೆ ಈಗಾಗಲೇ ಒಂದು 70,000 ಜನ COPಯನ್ನು ಅರ್ಜಿ ಸಲ್ಲಿಸಿದ್ದಾರೆ. ಅದರಲ್ಲಿ 45,000 ಅಪ್ಲಿಕೇಶನ್ ಕರೆಕ್ಟ್ ಆಗಿದೆ. ಇನ್ನು 25,000 ಅಪ್ಲಿಕೇಶನ್ ಇನ್ಕಂಪ್ಲೀಟ್ ಆಗಿದೆ. ಇನ್ಕಂಪ್ಲೀಟ್ ಆಗಿದ್ದನ್ನು ಅಪ್ಲಿಕೇಶನನ್ನು ನಾವು ಬಾರ್ ಕೌನ್ಸಿಲ್ ಆಫ್ ರೂಲ್ಸು ಹಾಗೂ COP ಆ್ಯಕ್ಟು ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪ್ರಕಾರ ಮುಂದಿನ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸರ್, ಈಗ ಈ ಒಂದು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟಿಂದ ಕೆಲವು ಬೈಲಾ ಅಂತ ಹೇಳ್ತಾರೆ. ಈ ಬೈಲೊಳಗೆ ಏನಾದ್ರು ಹೀಗೆ ಇರಬೇಕು ಹಾಗೆ ಅಂತೇಳಿ ನಮ್ಮ ಸರ್ವೋಚ್ಚ ಏನು ಆದೇಶ ಮಾಡಿದೆ ಸರ್? ಕಾಮನ್ ಬೈಲಾ ಆ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಆ ರಾಜ್ಯದ ವಕೀಲ ಪರಿಷತ್ ಮಾಡಿದೆ. ನಮ್ಮ ರಾಜ್ಯದಲ್ಲೂ ಸಹ ಕಾಮನ್ ಬೈಲಾವನ್ನು 2008ರಲ್ಲೇ ನಾವು ಜಾರಿಗೆ ತಂದಿದ್ದೀವಿ. ಈಗಾಗಲೇ ಸುಮಾರು 85% ವಕೀಲ ಸಂಘಗಳು ಕಾಮನ್ ಬೈಲಾವನ್ನು ಅಳವಡಿಸ್ಕೊಂಡಿದ್ದಾವೆ. ಇನ್ನು 15 ಸ್ವಲ್ಪ ಸಂಘಗಳಿದ್ದಾವೆ. ಆ ಸಂಘದವರು ಸಹ ಈಗಾಗಲೇ ಕಾಮನ್ ಬೈಲಾವನ್ನು ತಂದು ಸಲ್ಲಿಸ್ತಾ ಇದ್ದಾರೆ. ಎಲ್ಲರೂ ಸಹ ಡಿಸೆಂಬರ್ 5ರೊಳಗಾಗಿ ಕಾಮನ್ ಬೈಲಾವನ್ನು ಅಳವಡಿಸ್ಕೋಬೇಕು. ಅಳವಡಿಸಿದ್ರೆ COP ಆ್ಯಕ್ಟ್ ಪ್ರಕಾರ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ BCI ರೂಲ್ಸ್ ಪ್ರಕಾರ ಮುಂದಿನ ದಿನಮಾನದಲ್ಲಿ ಆ ವಕೀಲ ಸಂಘದಲ್ಲಿರ್ತಕ್ಕಂಥ ಪದಾಧಿಕಾರಿಗಳು, ಆ ವಕೀಲ ಸಂಘದಲ್ಲಿರ್ತಕ್ಕಂಥ ವಕೀಲರು ಸಮಸ್ಯೆಯನ್ನು ಎದುರಿಸಬೇಕಾಗತ್ತಂತೇಳಿ ಈ ಮಾಸ್ ಟಿವಿಯ ಮುಖಾಂತರ ಅವ್ರಿಗೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾಮನ್ ಬೈಲಾ ಅಂದರೆ ಬೆಂಗಳೂರು ಸಹ ಬೇರೆ ಕಾಮನ್ ಬೈಲಾ ಇರ್ತದೆ, ಮೈಸೂರು, ಇದರ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಕಾಮನ್ ಬೈಲಾ ಮಾಡಿ ಇದಾಗಬೇಕಾ ಸರ್? ಇಡೀ ರಾಜ್ಯದಲ್ಲಿ ಒಂದೇ ಕಾಮನ್ ಬೈಲಾ. ರಾಜ್ಯ ವಕೀಲ ಪರಿಷತ್ನಲ್ಲಿ ನೋಂದಣಿ ಆದ ನಂತರ ಒಟ್ಟು ಸುಮಾರು 196 ಬಾರ್ ಅಸೋಸಿಯೇಷನ್ಗಳಿದ್ದಾವೆ. ಅದರಲ್ಲಿ ಈಗಾಗಲೇ 185 ಬಾರ್ ಅಸೋಸಿಯೇಷನ್ ಕಾಮನ್ ಬೈಲಾದಲ್ಲಿ ಬಂದಿದ್ದಾವೆ. ಇನ್ನು 14-15 ಬಾರ್ನವರು ಈಗಾಗಲೇ ಅರ್ಜಿ ಸಲ್ಲಿಸಿದ್ದಾರೆ. ಏನೋ ಕೈ ಬೆಳೆ ಎಣಿಕೆಯಷ್ಟು ಮಾತ್ರ ವಕೀಲ ಸಂಘಗಳು ಮಾಡ್ಕೊಂಡಿಲ್ಲ. ಅವರು ಸಹ ಈ ಸುವರ್ಣ ಅವಕಾಶವನ್ನು ತಪ್ಪಿಸಿಕೊಳ್ಳಾಗ ಡಿಸೆಂಬರ್ 5ರೊಳಗೆ ಕಾಮನ್ ಬೈಲಾಕ್ಕೆ ಬರ್ತಾರೆ. ಆ ವಕೀಲ ಸಂಘದ ಇಲ್ಲೇನು ತಪ್ಪು COP ಅರ್ಜಿಯನ್ನು ಸಲ್ಲಿಸಿದಾರೆ ಅವ್ರನ್ನೆಲ್ಲ ಕರೆಕ್ಟಾಗಿ ಸಲ್ಲಿಸ್ತಾರೆ ಅನ್ನೋಂಥ ಆಶಾಭಾವನೆಯನ್ನು ನಾನು ಈ ವೇದಿಕೆ ಮುಖಾಂತರ ಅವ್ರಿಗೆ ಹೇಳಿಕ್ಕೆ ಇಷ್ಟಪಡ್ತೇನೆ. ಸರ್, ಇದ್ದಾಗ ನಮ್ಮ ಚಾನಲ್ಗೆ ಕೆಲವು ಮಾಹಿತಿಗಳು ಬಂದಿದೆ. ವಕೀಲರ ಏನು ನಮ್ಮ ಈ ಕರ್ನಾಟಕದ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷರು ಹುಬ್ಳಿನಲ್ಲಿ ಡಿಸೆಂಬರ್ 6 ಮತ್ತು 7ರಂದು ರಾಜ್ಯ ಮಟ್ಟದ ವಕೀಲರ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದಾರೆ. ಈಗ 1961ರಲ್ಲಿ ಅಡ್ವೊಕೇಟ್ ಆ್ಯಕ್ಟ್ ಪ್ರಕಾರ ರಾಜ್ಯ ವಕೀಲ ಪರಿಷತ್ ಬಂದಿದೆ. ಇಲ್ಲಿವರೆಗೂ 10 ರಾಜ್ಯ ಸಮ್ಮೇಳನ ಆಗಿದೆ. 11 ಸಮ್ಮೇಳನವನ್ನು ಮಾಡಬೇಕಂತೇಳಿ ರಾಜ್ಯ ವಕೀಲ ಪರಿಷತ್ತು ಉತ್ಸುಕವಾಗಿದೆ. ಹೀಗಾಗಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ಕೇಂದ್ರ ಸರ್ಕಾರದ ಮಂತ್ರಿಗಳು ಹಾಗೂ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳನ್ನು ನಾವು ಇನ್ವಾಲ್ವ್ ಮಾಡಿಕೊಂಡಾಗ ನೀವು ಎನಿ ಟೈಮ್ ಮಾಡಿರಿ, ನಾವು ಬರ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಚುನಾವಣೆ ಬಿಫೋರು ನಾವು ರಾಜ್ಯ ಸಮ್ಮೇಳನವನ್ನು ಮಾಡಲಿಕ್ಕೆ ರಾಜ್ಯ ವಕೀಲ ಪರಿಷತ್ತು ಸದಾ ಸಿದ್ಧ ಇದೆ ಅನ್ನುವಂಥ ಮಾತನ್ನು ಈ ಮಾಸ್ ಟಿವಿ ಪ್ರಕಾರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರ್, ಇದ್ದಾಗ ಏನು ರಾಜ್ಯ ವಕೀಲ ಸಮ್ಮೇಳನ ಮಾಡ್ತಾ ಇದ್ದಾರೆ ಹುಬ್ಳಿಯಲ್ಲಿ, ಇದಕ್ಕೆ 5 ಕೋಟಿ ರೂಪಾಯಿ ಖರ್ಚಾಗ್ತದೆ ಅಂತೇಳಿ ಸರ್ ನೋಡಿ ಸರ್, ಎಷ್ಟು ಜನ ಬರ್ತಾರೆ ಏನೋ ಅದ್ರ ಮೇಲೆ ಡಿಪೆಂಡು. ಎಲ್ಲವನ್ನು ನಾವು ಆನ್ಲೈನ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೊತೀವಿ. ಆನ್ಲೈನ್ ಮುಖಾಂತರ ಅವರಿಗೆ ಪ್ರವೇಶಾತಿಯನ್ನು ಕೊಡ್ತೀವಿ. ಅಲ್ಲಿ ಎಷ್ಟು ಜನ ಸೇರ್ತಾರೆ ಅನ್ನೋದ್ರ ಮೇಲೆ ಅದು ವ್ಯತ್ಯಾಸ ಆಗುತ್ತೆ.
ಅನ್ನುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ಕೆಲವೊಂದಿಷ್ಟು ಜನಕ್ಕೆ ಮಾಹಿತಿ ಕೊರತೆ ಇದೆ. ಮಾಹಿತಿ ಕೊರತೆ ಇದ್ದದ್ದಕ್ಕೆ ತಮಗೇನು ತಿಳಿತೈತೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಸರ್, ಈಗ ಏನು ಈ ಸಮ್ಮೇಳನ ಮಾಡ್ಕೊಂಡಿದ್ದೀರಾ, ಇದಕ್ಕೆ ತಮ್ಮ ಒಂದು ಸದಸ್ಯರಾಗ್ಬೋದು ಅಥವಾ ನಿಮ್ಮ ಒಂದು ಕಮಿಟಿನಲ್ಲಿ ಏನಾದರೂ ರಾಜ್ಯದ ವಕೀಲರು 1,33,000 ಜನರು ಸಹ ಉತ್ಸುಕರಾಗಿದ್ದಾರೆ. ನಾವು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕಾರ್ಯಕ್ರಮ ಮಾಡಿದಾಗ ಎಲ್ಲರೂ ನಾವು ಬರ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ನಾವು ರಾಜ್ಯದಲ್ಲಿ 50 ವರ್ಷ ಯಾರು ವಕೀಲ ಸರ್ವಿಸ್ ಮಾಡ್ತಾರೆ ಅವ್ರನ್ನ ಸನ್ಮಾನ ಮಾಡುವಂಥ ವಿಚಾರವನ್ನು ಮಾಡಿದ್ದೀವಿ. ಸಮ್ಮೇಳನದಲ್ಲಿ ಒಳ್ಳೆಯ ನ್ಯಾಯಾಂಗ ಮತ್ತು ವಕೀಲರಿಗೆ ಬೇಕಾದಂಥ ವಿಷಯಗಳನ್ನ ನಾವು ಒಳ್ಳೆಯ ರೀತಿಯಾಗಿ ಅಲ್ಲಿ ಚರ್ಚೆ ಮಾಡ್ಬೇಕಂತ ಮಾಡಿದ್ದೀವಿ. ಅದ್ರ ಜೊತೆಗೆ ವಕೀಲರ ಮಕ್ಕಳು SLC PUC ಡಿಗ್ರಿಯಲ್ಲಿ ಏನು ರ್ಯಾಂಕ್ ಪಡೆದಿದ್ದಾರೆ ಅವ್ರಿಗೆಲ್ಲರಿಗೂ ಸನ್ಮಾನ ಮಾಡ್ಬೇಕಂತೇಳಿ ನಾವು ಸೆಪ್ಟೆಂಬರ್ ತಿಂಗಳಿನಲ್ಲೇ ಇಂಟಿಮೇಷನನ್ನು ಇಡೀ ರಾಜ್ಯದ ಎಲ್ಲ ವಕೀಲ ಸಂಘಗಳು ಕಳಿಸಿದ್ದೀವಿ. ಅದಕ್ಕೆ ಯಾರೂ ಸಹ ಅಪೋಸ್ ಮಾಡಿಲ್ಲ ಅಂದರೆ ಮಾಡು ಅಂತ ಅರ್ಥ ಅಂತ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಸರ್, ಈಗ ಬಾರ್ ಕೌನ್ಸಿಲ್ ಬಗ್ಗೆ ಚುನಾವಣೆ ಹಾಕಬೇಕು ಅಂತ ನ್ಯಾಯಾಲಯ ಹೇಳಿದೆ ಸರ್, ಇದ್ರ ಬಗ್ಗೆ ತಾವೇನಾದ್ರು ಸರ್, ಸುಪ್ರೀಂ ಕೋರ್ಟು ಮತ್ತು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಅದನ್ನ ಪ್ರತಿಯೊಂದನ್ನು ನಾವು ಚಾಚು ತಪ್ಪದೆ ಕಾನೂನುಬದ್ಧವಾಗಿ ಪಾಲನೆ ಮಾಡಲಿಕ್ಕೆ ನಾವು ರಾಜ್ಯ ವಕೀಲ ಪರಿಷತ್ ಸದಾ ಸಿದ್ಧ ಅನ್ನೋ ಒಂದು ಮಾತನ್ನು ಈ ಮಾಸ್ ಟಿವಿಯ ಮುಖಾಂತರ ರಾಜ್ಯದ ಜನತೆಗೆ ಹಾಗೂ ನಮ್ಮ ರಾಜ್ಯದ ಎಲ್ಲ ವಕೀಲರಿಗೂ ಸಹ ತಿಳಿಸ್ಲಿಕ್ಕೆ ಇಚ್ಛಪಡ್ತಾ ಇದ್ದೀವಿ. ಸರ್, ಒಟ್ಟಿನಲ್ಲಿ ಈಗ ಕಳೆದ ಬಾರಿ ಮೈಸೂರಿನಲ್ಲಿ ಒಂದು ಸಮ್ಮೇಳನ ಮಾಡಿದ್ರು, ಆ ಥರನೇ ಒಂದು ಮಾಡ್ತಾರೆ ಅಲ್ವಾ, ಅದಕ್ಕೆ ಹೆಚ್ಚು ಮಾಡ್ತೀರಾ? ಇದ್ರ ಬಗ್ಗೆ ಸಮ್ಮೇಳನದ ಬಗ್ಗೆ ತಾವು ನಾವು ಮಿನಿಮಮ್ 15,000 ಮ್ಯಾಕ್ಸಿಮಮ್ 25,000 ಜನ ಸೇರಿಸಿಕೊಂಡು ಇಡೀ ನ್ಯಾಯಾಂಗ ಇಲಾಖೆಗೆ ವಕೀಲರಿಗೂ ಏನಾಗಬೇಕು ಅನ್ನೋಂಥ ಚರ್ಚೆ ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ನಾವು ಈಗಾಗಲೇ ತಯಾರಿ ಮಾಡಿದ್ದೀವಿ. ನಮಗೆ ಕಾನ್ಫಿಡೆನ್ಸ್ ಆಗಿದೆ. ಮೋರ್ ದೆನ್ 15,000 ಮೇಲೆ ಈಗ ಸಮ್ಮೇಳನದಲ್ಲಿ ಪಾಲ್ಗೊಳ್ತಾರೆ. ಈ ಸಮ್ಮೇಳನ ಯಶಸ್ವಿ ಆಗುತ್ತಾ. ಆದ್ದರಿಂದ ರಾಜ್ಯದ 1,33,000 ಜನ ವಕೀಲರು ಸಹ ಇದರಲ್ಲಿ ಪಾಲ್ಗೊಳ್ಬೇಕು. 2 ದಿವಸ ಅಟೆಂಡೆನ್ಸ್ ಹಾಕಬೇಕು ಮತ್ತು ನಮಗೆ ಯಾವ ವಿಷಯಗಳನ್ನು ಚರ್ಚೆ ಮಾಡಬೇಕು ಅನ್ನೋದನ್ನು ತಾವೆಲ್ಲರೂ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಮಾಸ್ ಟಿವಿಯ ಎಲ್ಲ ವೀಕ್ಷಕರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ರಾಜ್ಯ ವಕೀಲರ ಪರಿಷತ್ತು ನಿಮ್ಮ ಸೇವೆ ಮಾಡಲು ಸದಾ ಸಿದ್ಧ ಇದೆ ಅನ್ನುವಂಥ ಮಾತನ್ನು ಈ ಮಾಸ್ ಟಿವಿ ಮುಖಾಂತರ ಎಲ್ಲರಿಗೂ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ.